ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಡಿಸೈನರ್ ಪಾರ್ಟಿ ವೇರ್ ಲೆಹೆಂಗಾ ಸ್ಕರ್ಟು ಮತ್ತು ಪೆಪ್ಲಮ್ ಟಾಪ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಬಂದು ಬಿಗಿನರ್ಸ್ಗೆ ಅಂತಲೇ ವಿಡಿಯೋ ಮಾಡ್ತಿದ್ದೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ರಿಕ್ವೆಸ್ಟ್ ಮಾಡಿದರು, ಕಮೆಂಟ್ ಮಾಡಿದರು ಪೆಪ್ಲಮ್ ಟಾಪು ಮತ್ತು ಸ್ಕರ್ಟ್ ತೋರಿಸಿ ಅಂತ. ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ಡೆಫಿನೆಟ್ಲಿ ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇದು ಒಂದು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಅಂತಲೇ ಮಾಡಿದ್ದೀನಿ ಈ ವಿಡಿಯೋ. ತುಂಬಾ ಈಸಿ ಸ್ಟೆಪ್ಸಲ್ಲೇ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದಕ್ಕೆ ಮೆಟೀರಿಯಲ್ಲು ಅಷ್ಟೇ ಜಾಸ್ತಿ ಏನೂ ಬೇಕಾಗಿಲ್ಲ. ಜಸ್ಟ್ 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಬಾಡಿ ಪಾರ್ಟ್ಗೆ, ಈ ನೆಟ್ಟೆಡ್ ಫ್ಯಾಬ್ರಿಕ್ಕು. ಆ್ಯಂಡ್ ಬಾಟಮ್ ಪಾರ್ಟ್ಗೆ ನಾರ್ಮಲ್ ಸ್ಕರ್ಟ್ಗೆ ಮಾತ್ರ ಆ ಸ್ಕರ್ಟ್ಗೆ ಬಂದಿರೋ ಫ್ಯಾಬ್ರಿಕ್ ಏನಿದೆ ಅದನ್ನೇ ನಾನು ಲೈನಿಂಗ್ ಆಗಿ ಯೂಸ್ ಮಾಡಿದ್ದೀನಿ ಬಾಡಿ ಪಾರ್ಟ್ಗೆ. ನಾನು ಇದೇ ಥರದೇ ಒಂದು ವಿಡಿಯೋ ಮಾಡಿದ್ದೀನಿ, ಬಟ್ ಅದು ಪೆಪ್ಲಮ್ ಟಾಪ್ ಥರ ಮಾಡಿಲ್ಲ, ಸ್ಟ್ರಗ್ ಟೈಪು ಸ್ಟಿಚಿಂಗ್ ಮಾಡಿದ್ದೀನಿ. ನಾರ್ಮಲು ಡ್ರೆಸ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀವಿ ಆ ಥರ ಡ್ರೆಸ್ ಸ್ಟಿಚಿಂಗ್ ಮಾಡಿ ಅದಕ್ಕೆ ಸ್ಟ್ರಗ್ಗು ಸ್ಟಿಚಿಂಗ್ ಮಾಡಿದ್ದೀನಿ. ಬಟ್ ಒಂದೇ ಡಿಫ್ರೆನ್ಸ್ ಏನೂ ಇರಲ್ಲ, ಒಂದೇ ಮೆಥಡ್ ಇರುತ್ತೆ ಸ್ಟಿಚಿಂಗ್ ಮೆಥಡು. ಬಟ್ ಫ್ರಂಟಲ್ಲಿ ಓಪನ್ ಇರುತ್ತೆ ಅದಕ್ಕೆ ಸ್ಟ್ರಗ್ಗೆ. ಇದಕ್ಕೆ ನಾರ್ಮಲ್ ಆಗಿ ಟಾಪ್ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ. ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ಲೈನಿಂಗ್ ಯೂಸ್ ಮಾಡಿಲ್ಲ, ನಾರ್ಮಲ್ ಆಗಿ ಹಾಗೆ ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಇದು ಸ್ಕರ್ಟ್ ಪಾರ್ಟ್ ಏನಿದೆ ಇದಕ್ಕೆ ನಾನು ಕ್ಯಾನ್ ಸ್ಕರ್ಟ್ ಅಂತ ಬರುತ್ತೆ, ಅದನ್ನು ವೇರ್ ಮಾಡಿದ್ದೀನಿ. ಅದಕ್ಕೆ ಲುಕ್ ವೈಸ್ ಈ ಥರ ಕಾಣಿಸ್ತಿದೆ. ಅದು ಸ್ಕರ್ಟ್ ಇದ್ದರೆ ಆರಾಮಾಗಿ ನೀವು ಈ ಥರ ವೇರ್ ಮಾಡ್ಬೋದು. ಇದಕ್ಕೆ ಲೈನಿಂಗ್ ಏನು ಅಟ್ಯಾಚ್ ಮಾಡಿಲ್ಲ, ಓನ್ಲಿ ಈ ಬಾಡಿ ಪಾರ್ಟ್ಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಸೇಮ್ ಫ್ಯಾಬ್ರಿಕ್ ಯೂಸ್ ಮಾಡಿ. ಚೆನ್ನಾಗಿರುತ್ತೆ, ಲುಕ್ ವೈಸು ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಪಾರ್ಟೀಸ್ಗೆ, ವೆಡ್ಡಿಂಗ್ಸ್ಗೆ ಈ ಥರ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ, ಆರಾಮಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ಫ್ಯಾಬ್ರಿಕ್ ಚೂಸ್ ಮಾಡಿಕೊಂಡು ನೀವು ಒಳ್ಳೆ ಫ್ಯಾಬ್ರಿಕ್ಕು ತೊಗೊಂಡು ಆರಾಮಾಗಿ ನೀವು ಇದೇ ಮೆಥಡಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು. ನೀವು ಫ್ಯಾಬ್ರಿಕ್ ತೊಗೊಂಡಾಗ ಸ್ವಲ್ಪ ಚೆನ್ನಾಗಿರೋ ಫ್ಯಾಬ್ರಿಕ್ ತೊಗೊಂಡ್ರೆ ಈ ಬಾಡಿ ಪಾರ್ಟ್ಗೆ ಚೆನ್ನಾಗಿರುತ್ತೆ. ಇದು ನೆಟ್ಟೆಡ್ ಫ್ಯಾಬ್ರಿಕ್ಕು ನಾನು ಚೂಸ್ ಮಾಡಿದ್ದೀನಿ ನೋಡಿ. ನೆಟ್ಟೆಡ್ ಫ್ಯಾಬ್ರಿಕ್ಕು ಸ್ವಲ್ಪ ಸಿಂಪಲ್ಲಾಗೇ ಇದೆ. ಇನ್ನೂ ಹೆವಿ ಇರೋ ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ಸ್ ಎಲ್ಲ ಸಿಗುತ್ತೆ, ಅದನ್ನು ನೀವು ಚೂಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. 2 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ, ನೆಟ್ಟೆಡ್ ಫ್ಯಾಬ್ರಿಕ್ಕು. ಸ್ವಲ್ಪ ಎಂಬ್ರಾಯ್ಡ್ರಿ ಸೀಕ್ವೆನ್ಸ್ ಈ ಥರ ಇದೆ, ಆ ಥರ ಫ್ಯಾಬ್ರಿಕ್ಕು ತೊಗೊಂಡಿದ್ದೀನಿ. ಜಸ್ಟ್ 2 ಮೀಟರ್ ಅಷ್ಟೇ ತೊಗೊಂಡಿದ್ದೀನಿ, ಓನ್ಲಿ ಈ ಪೆಪ್ಲಮ್ ಟಾಪ್ ಏನಿದೆ ಅದಕ್ಕೆ. ಒಂದು ರಿಮೈನಿಂಗು ಈ ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ಏನಿದೆ ಅದು 3 ಮೀಟರ್ ತೊಗೊಂಡಿದ್ದೀನಿ ಸ್ಕರ್ಟ್ ಪಾರ್ಟಿಗೆ. ಅದರಲ್ಲೇ ಬಾಡಿ ಪಾರ್ಟ್ಗೂ ಲೈನಿಂಗ್ ಯೂಸ್ ಆಗುತ್ತೆ. ಸೊ 3 ಮೀಟರ್ ತೊಗೊಂಡಿದ್ದೀನಿ. ಇವಾಗ ನಾನು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಲೈನಿಂಗ್ ಫಸ್ಟು ಕಟಿಂಗ್ ಮಾಡ್ಕೋಬೇಕಲ್ವ, ಅದಕ್ಕೆ ಲೈನಿಂಗ್ ಇದರಲ್ಲೇ ನಾನು ಫ್ಯಾಬ್ರಿಕ್ ಸಪ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫ್ಯಾಬ್ರಿಕ್ ಎಷ್ಟು ಸಪ್ರೇಟ್ ಮಾಡಿದ್ದೀನಿ ಅಂತ. 44 ಇಂಚಸ್ ಇದೆ ಇದು ಲೆಂತು. ಫ್ಯಾಬ್ರಿಕ್ ನೀವು ತೊಗೊಂಡಾಗೆ ಲೆಂತ್ ನೋಡ್ಕೋಬೇಕು ಎಷ್ಟಿದೆ ಅಂತ. ಲೆಂತ್ ನಾರ್ಮಲ್ ಆಗಿರುತ್ತೆ, 44 45 ಇದೆ, ಈ ರೀತಿ ಇರುತ್ತೆ. ನಾನು ನಾರ್ಮಲ್ ಆಗಿ ಎಷ್ಟು ಬೇಕೋ ಅಷ್ಟು ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತು ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಲೆಂತು ನಾನು 14.5 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತು 11 ಇಂಚಸ್ ಇದೆ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಆರ್ಮ್ ಹೋಲ್ ಬಂದು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಒಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ಸು. ನಾನು ಸ್ಟಿಚಿಂಗ್ ಮಾಡೋದು ಆಲ್ಮೋಸ್ಟ್ ಮೀಡಿಯಂ ಸೈಜು, ಲಾರ್ಜ್ ಸೈಜ್ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಸ್ಮಾಲ್ ಸೈಜ್ ಈ ಥರ ಬೇಕು ಅಂದರೆ ಇಲ್ಲಿ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ ಅದಕ್ಕೆ 1 ಇಂಚ್ ಕಮ್ಮಿ ತೊಗೊಂಡ್ರೆ ನಿಮಗೂ ಆಗುತ್ತೆ. ಇನ್ನೂ ಜಾಸ್ತಿ ಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದೇ ಮೆಥಡಲ್ಲೇ ನೀವು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಫ್ರಂಟ್ ನೆಕ್ ಬಂದು ಡೀಪು ನಾನು 6 ಇಂಚಸ್ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಡೀಪ್ ಇಟ್ಟಿದ್ದೀನಿ. ನಿಮಗೆ ಬೇಡ ಅಂದರೆ ಒಂದು 5 ಇಂಚಸ್ ಈ ರೀತಿ ತೊಗೋಬೋದು. ಇಲ್ಲಿ ನಾನು ಈ ಆರ್ಮ್ ಶೇಪ್ ಕಡೆ ಏನಿದೆ ಕಂಪ್ಲೀಟ್ ಆಗಿ ಸ್ಲೀವ್ ಪಾರ್ಟ್ ಫ್ಯಾಬ್ರಿಕ್ಕು, ಅದನ್ನ ಕಟಿಂಗ್ ಮಾಡಿಕೊಂಡು 2 ಪೀಸಸ್ಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡಿಕೊಂಡು ನೆಕ್ ಪಾರ್ಟ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಫ್ರಂಟ್ ಪಾರ್ಟು ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ, ಬ್ಯಾಕ್ ಪಾರ್ಟು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ ಲೆಂತು ಸೇಮ್ ಬರುತ್ತೆ, 3.5 ಇಂಚಸ್ ಇಟ್ಟಿದ್ದೀನಿ ಆ್ಯಂಡ್ ಡೀಪು 3 ಇಂಚಸ್ ಇಟ್ಟಿದ್ದೀನಿ, ಕಮ್ಮಿ ಇಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ಇಟ್ಕೋಬೋದು ಒಂದು 6 ಇಂಚಸ್ ಈ ರೀತಿ, ಬಟ್ ಚೆನ್ನಾಗಿರಲ್ಲ, ರೆಡಿಮೇಡ್ ಟೈಪಲ್ಲಿ ಕಾಣಿಸುತ್ತೆ ಈ ರೀತಿ ಕಮ್ಮಿ ಇಟ್ಕೊಂಡ್ರೆ. ಯಾಕಂದರೆ ಇದು ಟಾಪ್ ಟೈಪಲ್ಲಿ ಸ್ಟಿಚಿಂಗ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಬ್ಯಾಕ್ ಪಾರ್ಟು ಡೀಪ್ ಕಮ್ಮಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಬೋತ್ ಫ್ರಂಟ್ ಪಾರ್ಟು
ಬ್ಯಾಕ್ ಪಾರ್ಟು, ನೆಕ್ ಪಾರ್ಟ್ ಮಾತ್ರ ಫ್ಯಾಬ್ರಿಕ್ಕು ಕಟಿಂಗ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಏನಿದೆ ಅದು ಆರ್ಮ್ ಶೇಪ್ ಒಂದು ಹಾಫ್ ಇಂಚು ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟಿಂಗ್ ಏನಿದೆ ಅದು ರೆಡಿ ಆಗುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ಏನಿದೆ ನೆಟ್ಟೆಡ್ ಫ್ಯಾಬ್ರಿಕ್ಕು ಅದನ್ನ ತಗೊಂಡು ಅದ್ರ ಮೇಲೆ ಈ ಫ್ಯಾಬ್ರಿಕ್ ಇಟ್ಟು ಕಟಿಂಗ್ ಮಾಡ್ಕೋಬೇಕು ನೀಟಾಗಿ. ಸೇಮ್ ಅದೇ ಮೆಥಡ್ ಅಲ್ಲೇ ನಾವು ಯಾವ ರೀತಿ ಕಟಿಂಗ್ ಮಾಡಿದೀವಿ ಬಾಡಿ ಪಾರ್ಟ್ ಫ್ಯಾಬ್ರಿಕ್ಕು ಅದೇ ತರಾನೇ ನೀವು ಕಟಿಂಗ್ ಮಾಡ್ಕೋಬೇಕು. ಇದು ಕಟಿಂಗ್ ಮಾಡಿದಾಗನು ಅಷ್ಟೇ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಪಿನ್ಸ್ ಅಟ್ಯಾಚ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಬೆಟರು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಟಿಂಗ್ ಮಾಡಿದ್ನಿ. ಈ ಶೈನಿಂಗ್ ಫ್ಯಾಬ್ರಿಕ್ ಏನಿದೆ ಈ ರೀತಿ ಬ್ಯಾಕ್ ಸೈಡ್ ಮೇಲ್ಗಡೆಗೆ ಬರೋ ತರ ನೀವು ಇಟ್ಕೋಬೇಕು. ಯಾಕಂದ್ರೆ ಅದನ್ನ ಆಪೋಸಿಟ್ ಆಗಿ ತಗೊಂಡಾಗ ಈ ಶೈನಿಂಗ್ ಫ್ಯಾಬ್ರಿಕ್ ಮೇನ್ ಪಾರ್ಟ್‌ಗೆ ಮೇಲ್ಗಡೆಗೆ ಬರುತ್ತೆ. ಅವಾಗ ಶೈನಿಂಗ್ ಆಗಿ ಕಾಣಿಸುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಅದನ್ನ ಜಸ್ಟ್ ಅದೊಂದು ನೀವು ನೋಡ್ಕೋಬೇಕು. ಈ ಲೈನಿಂಗ್ ಫ್ಯಾಬ್ರಿಕ್ ಓನ್ಲಿ ಸ್ಯಾಟಿನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಿದೀವಲ್ಲ ಇದಕ್ಕೆ ಎಂಬ್ರಾಯ್ಡರಿ ಫ್ಯಾಬ್ರಿಕ್‌ಗೆ ನೆಟ್ಟೆಡ್ ಫ್ಯಾಬ್ರಿಕ್‌ಗೆ ಅದಕ್ಕೆ ಇದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗ್ ಅಟ್ಯಾಚ್ ಮಾಡಿದಾಗ. ನಾರ್ಮಲ್ ಬೇರೆ ಫ್ಯಾಬ್ರಿಕ್ಸ್ ಆದ್ರೆ ನಾರ್ಮಲ್ ಆಗಿ ಅದೇ ತರನೇ ಸ್ಟಿಚಿಂಗ್ ಮಾಡ್ಕೋಬಹುದು ಲೈನಿಂಗು. ಬಟ್ ಇದು ಕನ್ಫ್ಯೂಷನ್ ಇರತ್ತೆ. ಇದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಲೈನಿಂಗ್ ಫ್ಯಾಬ್ರಿಕ್ಕು. ಸೊ ಇದು ನೆಕ್ ಬೋತ್ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟ್‌ಗೆ ನಮ್ಮ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರ್ಬೇಕಲ್ವಾ? ಅದಕ್ಕೆ ನಾನು ಟಕ್ಸು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡು 3.4 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಲ್ಲಿ ಲೆಂತ್ ಬಂದು 4 ಇಂಚಸ್ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು ಬೇಕು ಅಂದ್ರೆ ಸ್ಟಿಚಿಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲ. ಬಟ್ ಸ್ಟಿಚಿಂಗ್ ಮಾಡಿದ್ರೇನೆ ಚೆನ್ನಾಗಿರೋದು. ಯಾವತ್ತೇ ಆಗ್ಲಿ ಇದು ಟಕ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಡ್ರೆಸ್ಸಸ್ ಆಗ್ಲಿ ಯಾವುದೇ ಆಗ್ಲಿ ಚೆನ್ನಾಗಿರತ್ತೆ. ನಮ್ಗೆ ಕಂಫರ್ಟ್ ಇರತ್ತೆ ವೇರ್ ಮಾಡೋದಿಕ್ಕೂ ಫ್ರಂಟ್ ಅಲ್ಲಿ. ಸೊ ಇಲ್ಲಾಂದ್ರೆ ನೀವು ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ. ಬಟ್ ಇದು ಈಸಿ ಅಂತ ಇದನ್ನ ತೋರಿಸಿದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ಕೂನು ಅಷ್ಟೇ ನಾನು ನೆಟ್ಟೆಡ್ ಫ್ಯಾಬ್ರಿಕ್ ಈ ರೀತಿ ಸಪರೇಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ವಿಡ್ತ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಈ ರೀತಿ ಫ್ಯಾಬ್ರಿಕ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಆಕ್ಚುಲಿ ಇದು ನನಗೆ ವಿಡ್ತ್ ಕಮ್ಮಿ ಇದೆ. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮತ್ತೆ ಅಟ್ಯಾಚ್ ಮಾಡ್ಕೊಂತೀನಿ. ಸೊ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ವಿಡ್ತ್ ಎಷ್ಟು ಬೇಕು ಅಂತ ಅಷ್ಟೇ ತಗೋಬೇಕು ನೀವು. ನಾನಿಲ್ಲಿ 15 ಇಂಚಸ್ ತಗೊಂಡಿದ್ದೀನಿ ಲೆಂತ್ ಅಂಡ್ ವಿಡ್ತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ. ಆಕ್ಚುಲಿ 10.5 ಇಂಚಸ್ ಬೇಕಾಗತ್ತೆ. ಸೊ ಇದು ನಾರ್ಮಲ್ಲು 3/4 ಸ್ಲೀವ್ ಅಂತಾರಲ್ವಾ ಸೊ ಆ ತರ ಸ್ಲೀವ್. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಹಾಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ 7.5 ಇಂಚಸ್ ತಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ಈ ರೀತಿ ರಿಮೂವ್ ಮಾಡ್ಕೊಂಡು ಈ ಕಡೆ ಏನಿದೆ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಸ್ಲೀವ್ಸ್ ಏನಿದೆ ಅದು ರೆಡಿ ಆಗತ್ತೆ. ಇವಾಗ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟ್ ಆಗಿ 2 ಪಾರ್ಟ್ಸುನು ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದು ನೀಟಾಗಿ ನೋಡ್ಕೊಂಡು ಶೋಲ್ಡರ್ ಪಾರ್ಟ್ ಹತ್ರ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಎಲ್ಲಾನು ಅಷ್ಟೇ ನೀವು ಸ್ಟಿಚಿಂಗ್ ಮಾಡಿದಾಗ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ ಆಗ್ಲಿ ಶೋಲ್ಡರ್ ಪಾರ್ಟ್ ಆಗ್ಲಿ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಈ ರೀತಿ ಬರತ್ತೆ. ಸೊ ಇದೇ ಮೆಥಡ್ ಅಲ್ಲೇ ಇನ್ನೊಂದು ತರನು ಹೇಳಿದ್ದೀನಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಅದು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ ಮಾಡಿ ನೋಡಿ. ಇಲ್ಲಿ ನಾನು ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಸೊ ಬಾಡಿ ಪಾರ್ಟ್‌ಗೆ ಸ್ಲೀವ್ಸ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ಸ್ಕರ್ಟ್ ಸಾರಿ ಬಾಟಮ್ ಪಾರ್ಟ್‌ಗೆ ಯೂಸ್ ಮಾಡ್ತಾ ಇದ್ದೀನಿ. ಟಾಪ್ ಪಾರ್ಟ್ ಏನಿದೆ ಅದಕ್ಕೆ ಬಾಟಮ್ ಬರತ್ತಲ್ವಾ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಫ್ಯಾಬ್ರಿಕ್ಕು ಕರೆಕ್ಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಎಷ್ಟಿದೆ ಅಂತ ನೋಡ್ಕೋಬೇಕು. ಕಂಪ್ಲೀಟ್ ಆಗಿ ಈ 4 ಸೈಡ್ಸ್ ಅಲ್ಲೂ ಏನಿದೆ ಅದು ಕರೆಕ್ಟ್ ಆಗಿ ಇರಬೇಕು. ಆ ರೀತಿ ನೋಡ್ಕೋಬೇಕು ನೀವು ಫೋಲ್ಡಿಂಗ್ ಮಾಡಿದಾಗ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ದೆ ಅಲ್ವಾ ಲೆಂತ್ ಎಷ್ಟಿದೆ ಅಂತ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ವೇಸ್ಟ್ ಪಾರ್ಟ್ ಹತ್ರ 4.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಆಕ್ಚುಲಿ ಇಲ್ಲಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು 4.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಮತ್ತೆ ಇಲ್ಲಿ ನಾನು ಲೆಂತ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ 13 ಇಂಚಸ್ ಇದೆ. ಸೊ ನಿಮ್ಗಿನ್ನೂ ಲೆಂತ್ ಜಾಸ್ತಿ ಬೇಕು ಅಂದ್ರೆ 2 1/2 ಮೀಟರ್ 3 ಮೀಟರ್ ಯೂಸ್ ಮಾಡ್ಕೋಬೇಕಾಗತ್ತೆ. ನಾನು ಜಸ್ಟ್ 2 ಮೀಟರ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದಕ್ಕೆ ಲೆಂತ್ ಸ್ವಲ್ಪ ಕಮ್ಮಿನೇ ಇರತ್ತೆ. ನಾರ್ಮಲ್ ಮೀಡಿಯಮ್ ಆಗಿರತ್ತೆ ಲೆಂತ್. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಫ್ಯಾಬ್ರಿಕ್ ಜಾಸ್ತಿ ಯೂಸ್ ಮಾಡ್ಕೋಬೇಕು. ಬಟ್ ಇದು ಮೀಡಿಯಮ್ ಆಗಿರತ್ತೆ. ನೀವು 2 ಮೀಟರ್ ತಗೊಂಡ್ರೆ ಆರಾಮಾಗಿ ಆಗತ್ತೆ. ಇಲ್ಲಿ ನಾನು ತೋರಿಸ್ದೆ ಅಲ್ವಾ ಲೆಂತ್ ಕರೆಕ್ಟ್ ಆಗಿ 13 ಇಂಚಸ್ ಇದೆ. ಸೊ ಇಷ್ಟಿಗೆ ಆಗತ್ತೆ. ಈ ರೀತಿ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಈ ಅಂಬ್ರೆಲಾ ಕಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಈ ಸರ್ಕಲ್ ಏನಿದೆ ಅದನ್ನ ನೀಟಾಗಿ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು.
ಸೊ ಇದು ನಿಮಗೆ ಇನ್ನೂ ಸ್ವಲ್ಪ ಡಿಸೈನಲ್ಲಿ ಡಿಫ್ರೆಂಟ್ ಆಗಿ ಬೇಕು ಅಂದರೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಮಾರ್ಕ್ ಮಾಡಿದೆ. ಸ್ವಲ್ಪ ಫ್ಲವರ್ ಟೈಪಲ್ಲಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಇದು ಕಟಿಂಗ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಕಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಇದು ಏನು ಬಂದಿಲ್ಲ ಅಂದರೆ ನಾರ್ಮಲಾಗಿ ಸರ್ಕಲ್ ಟೈಪಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು, ಕಟಿಂಗ್ ಮಾಡ್ಕೋಬೋದು. ನೋಡಿ ನಾನು ಕಟಿಂಗ್ ಮಾಡಿದ್ದೀನಿ. ಸೊ ಇದು ಕಟಿಂಗ್ ಆದಮೇಲೆ ಇದು ಸ್ವಲ್ಪ ಡಿಸೈನ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಲೈಟಾಗಿ ಇನ್ನೂ ಕ್ರಾಸ್ ಆಗಿ ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು. ಆ್ಯಕ್ಚುಲಿ ಇದು ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಈ ರೀತಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಟಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಕಂಪ್ಲೀಟು ಸ್ಟಿಚಿಂಗ್ ಏನು ತೋರಿಸಲ್ಲ. ಯಾಕಂದರೆ ಸ್ವಲ್ಪ ಬೇಸಿಕ್ ಎಲ್ಲ ಗೊತ್ತಿರುತ್ತೆ ಅಂತ ಸ್ಟಿಚ್ ಮಾಡಿ ತೋರಿಸ್ತಿಲ್ಲ. ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂತ. ನೋಡಿ ಕಂಪ್ಲೀಟ್ ಈ ರೀತಿ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಬೇಕು ಅಂದರೆ ಇದಕ್ಕೆ ಲೈನಿಂಗು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬಟ್ ಏನು ಬೇಕಾಗಿಲ್ಲ. ನಾರ್ಮಲಾಗಿ ಸ್ಕರ್ಟ್ ಎಲ್ಲ ಇರುತ್ತಲ್ವಾ ಬಾಟಮ್‌ಗೆ, ಅದಕ್ಕೆ ನಾನು ಲೈನಿಂಗ್ ಏನು ಯೂಸ್ ಮಾಡ್ತಿಲ್ಲ. ಓನ್ಲಿ ಪೆಪ್ಲಮ್ ಟಾಪ್‌ಗೆ, ಬಾಡಿ ಪಾರ್ಟ್‌ಗೆ ಮಾತ್ರ ಯೂಸ್ ಮಾಡಿದ್ದೀನಿ. ಇದು ಇನ್ನೊಂದು ಡಿಫ್ರೆಂಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ಹೇಳಿದೆ ಅಲ್ವಾ? ಇಲ್ಲೇ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ನಾನು ಕಟಿಂಗ್ ಮಾಡಿದೆ ಅಲ್ವಾ? ಅದು ನಾನು ಸೈಡಲ್ಲಿ ಏನು ಕಟಿಂಗ್ ಮಾಡಿದ್ದೀನಿ ಅದು ಈ ರೀತಿ ಕ್ರಾಸ್ ಆಗಿ ಫ್ರಂಟ್‌ಗೆ ಬರೋ ಥರ ನೀವು ಅಟ್ಯಾಚ್ ಮಾಡ್ಕೋಬೋದು. ಫ್ರಂಟಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಫ್ರಂಟ್‌ಗೆ ಬರೋ ಥರ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋಬೋದು ಈ ಬಾಡಿ ಪಾರ್ಟ್‌ಗೆ. ಇದು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು ಅಂತ. ನಿಮ್ಮ ಇಷ್ಟ, ನೀವು ನಾರ್ಮಲಾಗಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದರೆ ಮಾಡ್ಕೋಬೋದು. ಸೊ ಇವಾಗ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ನಾನೇನು ಈ ರೀತಿ ಫ್ರಂಟಲ್ಲಿ ಏನು ಸ್ಟಿಚಿಂಗ್ ಮಾಡ್ತಿಲ್ಲ. ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇದು ಈ ಡಿಸೈನ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಸ್ಟಿಚಿಂಗ್ ಆದಮೇಲೆ ಎರಡೂ ಸೈಡಲ್ಲೂ ಲೈಟಾಗಿ ಒಂದು 2 ಇಂಚಸ್ ಅಷ್ಟು ಕಟಿಂಗ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನಾರ್ಮಲ್ಲು ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಈ ರೀತಿ ಎರಡೂ ಪೀಸಸ್ಸನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಆಲ್ರೆಡಿ ಮಾಡಿರ್ತೀವಲ್ಲ, ಲೈಟಾಗಿ ಈ ರೀತಿ ಕ್ರಾಸಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟಾಗಿ ಟಾಪ್ ಪಾರ್ಟ್ ಏನಿದೆ ಪೆಪ್ಲಮ್ ಟಾಪು ರೆಡಿ ಆಗುತ್ತೆ. ತುಂಬಾನೇ ಈಸಿ. ನಾರ್ಮಲ್ ನಾವು ಲಾಂಗ್ ಡ್ರೆಸಸ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊತೀವಿ ಅದೇ ಮೆಥಡಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಬಟ್ ಅದು ಶಾರ್ಟ್ ಬರುತ್ತೆ. ಇದು ಪೆಪ್ಲಮ್ ಟಾಪು. ಡ್ರೆಸ್ ಆದರೆ ಲಾಂಗ್ ಬರುತ್ತೆ. ಸೇಮ್ ಅದೇ ಮೆಥಡೇ ಇರುತ್ತೆ. ಇವಾಗ ಸ್ಕರ್ಟ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸ್ಕರ್ಟ್ ನಾನು ಫುಲ್ ಫ್ಲೇರ್ ತೋರಿಸ್ತಿಲ್ಲ. ನಾರ್ಮಲ್ ಸ್ಕರ್ಟ್ ತೋರಿಸ್ತೀನಿ. ನೋಡಿ ಈ ಫ್ಯಾಬ್ರಿಕ್ ಏನಿದೆ ಬಾಡಿ ಪಾರ್ಟ್‌ಗೆ ಆಗಿ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋಟಲ್ 3 ಮೀಟರ್ ಫ್ಯಾಬ್ರಿಕ್ ಅಲ್ವಾ? ಬಾಡಿ ಪಾರ್ಟ್‌ಗೆ ಸ್ವಲ್ಪ ಒಂದು ಹಾಫ್ ಮೀಟರ್ ಈ ಥರ ಹೋಗಿರತ್ತೆ. ಅದನ್ನ ಬಿಟ್ಟು ರಿಮೈನಿಂಗ್ ಫ್ಯಾಬ್ರಿಕ್ಕು ಇದನ್ನ ಫಸ್ಟು 2 ಫೋಲ್ಡಿಂಗ್ ಮಾಡ್ಕೋಬೇಕು. ಆ ಫೋಲ್ಡಿಂಗ್ ಆದ್ಮೇಲೆ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ. ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ. 2 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಮತ್ತೆ ಕ್ರಾಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಮತ್ತೆ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇದನ್ನ ನೋಡ್ಕೋಬೇಕು ನೀವು ಫೋಲ್ಡಿಂಗ್ ಮಾಡಿದಾಗ ಓಪನ್ ಪಾರ್ಟ್ ಯಾವುದು, ಫೋಲ್ಡಿಂಗ್ ಪಾರ್ಟ್ ಯಾವುದು ಅಂತ. ಅದನ್ನ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ವೇಸ್ಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಬೆಲ್ಟ್ ಪಾರ್ಟ್ ಏನಿದೆ ಅದು 8.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನೀವೇನಾದ್ರೂ ಫುಲ್ ಫ್ಲೇರು ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದರೆ ಸ್ಕರ್ಟ್ ಪಾರ್ಟಿಗೆ ನಾರ್ಮಲ್ಲು 4 1/2 ಮೀಟರ್ ಫ್ಯಾಬ್ರಿಕ್ ತಗೊಂಡು 4 ಇಂಚಸ್ ಇಲ್ಲ 4.5 ಮಾರ್ಕಿಂಗ್ ಮಾಡಿಕೊಂಡು ಲೆಂತ್ ಒಂದು 39 40 ಇಂಚಸ್ ತಗೊಂಡ್ರೆ ನಿಮಗೆ ಸ್ಕರ್ಟು ರೆಡಿ ಆಗುತ್ತೆ. ಬಟ್ ನಾನು ಬೇರೆ ಥರ ತೋರಿಸ್ತಾ ಇದ್ದೀನಿ. ಫ್ಯಾಬ್ರಿಕ್ ಕಮ್ಮಿ ಇದೆ ಅಲ್ವಾ ಅದಕ್ಕೆ ಇನ್ನೊಂದು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಫ್ಲೇರ್ ಕಮ್ಮಿ ಬರುತ್ತೆ ಇದು. ಇಲ್ಲಿ ನಾನು 8.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿಕೊಂಡು ಈ ಕಡೆ ಏನಿದೆ ಫ್ರಂಟ್ ಸೈಡ್‌ಗೆ ಬರುತ್ತಲ್ವಾ ಅಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅಲ್ಲಿ ಕೆಳಗಡೆಗೆ ಬರಬೇಕು. ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಂಡು ಕಟಿಂಗ್ ಮಾಡಿದ್ದೀನಿ ಫ್ಯಾಬ್ರಿಕ್ಕು. ಇಲ್ಲಿ ನಾನು ಲೆಂತ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಕರ್ಟ್ ಲೆಂತ್ ನನಗೆ 40 ಇಂಚಸ್ ಬೇಕಾಗುತ್ತೆ. 38 ಇಂಚಸ್ ಅಂದರೆ 2 ಇಂಚಸ್ ಬೆಲ್ಟ್ ಪಾರ್ಟ್‌ಗೆ ಹೋಗುತ್ತಲ್ವಾ ಅದಕ್ಕೆ 38 ಇಂಚಸ್ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಲೆಂತ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾರ್ಕಿಂಗ್ ಮಾಡಿಕೊಂಡು ನಿಮ್ಮ ಮೆಜರ್‌ಮೆಂಟ್ಸ್‌ಗೆ ನೀವು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇದು ಸ್ಕರ್ಟ್ ಲೆಂತು. ನಾನು 38 ಇಂಚಸ್ ತಗೊಂಡಿದ್ದೀನಿ. ಮತ್ತೆ ಬೆಲ್ಟ್ ಪಾರ್ಟ್‌ಗೆ ಹೋಗುತ್ತಲ್ವಾ ಒಂದು 2 ಇಂಚಸ್ಸು ಕರೆಕ್ಟಾಗಿ ಆಗತ್ತೆ. ಸೊ ಇದನ್ನ ಕಟಿಂಗ್ ಆದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಸೈಡಲ್ಲಿ ಏನಿದೆ ಕಮ್ಮಿ ಇರುತ್ತಲ್ವಾ ಶಾರ್ಟೇಜ್ ಬರುತ್ತೆ ಫ್ಯಾಬ್ರಿಕ್ಕು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಫ್ಯಾಬ್ರಿಕ್ಕು ನಾನು ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಫುಲ್ ಫ್ಲೇರ್ ಬೇಕು ಅಂದರೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ನಾರ್ಮಲಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಸೊ ಇದು ಅಟ್ಯಾಚ್ ಮಾಡಿದ್ದಾದ್ಮೇಲೆ ಸೈಡಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಈ ರೀತಿ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಬೆಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ವೇಸ್ಟ್ ಪಾರ್ಟ್‌ಗೆ ನಾವು
ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದನ್ನ ನೋಡ್ಕೊಂಡು ನೀವು ಒಂದು 1 ಇಂಚು ಮಾರ್ಜಿನ್ ಬಿಟ್ಕೊಂಡು ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು. ಬೆಲ್ಟ್ ಲೆಂತ್ ವಿಡ್ತ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಬೆಲ್ಟ್ ಮೀಡಿಯಂ ಆಗಿರ್ಬೇಕು ಯಾವತ್ತೇ ಆಗ್ಲಿ. ಒಂದು ಫೋಲ್ಡಿಂಗ್ ಆದ್ಮೇಲೆ ಒಂದು 2 ಇಂಚಸ್ ಆದ್ರೂ ಬರಬೇಕು. ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬಾ ಈಸಿ ಬೆಲ್ಟ್ ಸ್ಟಿಚಿಂಗ್ ಮಾಡೋದು. ಸೊ ಈ ಬೆಲ್ಟ್ ಏನಿದೆ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಫ್ರಂಟ್ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಬೆಲ್ಟ್ ಪಾರ್ಟ್ ಏನಿದೆ ಇದಕ್ಕೆ ಥ್ರೆಡ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ ಹುಕ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಇದೆಲ್ಲ ನೀಟಾಗಿ ಸ್ಟಿಚಿಂಗ್ ಆದ್ಮೇಲೆ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದು ಯಾಕಂದ್ರೆ ಸ್ಯಾಟಿನ್ ಫ್ಯಾಬ್ರಿಕ್ ಅಲ್ವಾ, ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ, ಕರೆಕ್ಟ್ ಆಗಿ ಕೂರತ್ತೆ ಸ್ಟಿಚಸ್ ಎಲ್ಲಾನು. ಸೊ ಕಂಪ್ಲೀಟ್ ಆಗಿ ಲುಕ್ ಈ ತರ ಇದೆ. ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ತರ ಇನ್ನು ಬೇರೆ ತರ ಬೇರೆ ಬೇರೆ ಹೊಸ ಹೊಸ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಲೇಟ್ ಆದ್ರೂ ಪರವಾಗಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಈ ಸ್ಕರ್ಟ್ ಪಾರ್ಟ್ಗೆ ಲಟ್ಕನ್ ಫ್ಲವರ್ ಡಿಸೈನ್ ಏನಿದೆ ಅದು ಆಕ್ಚುಲಿ ವಿಡಿಯೋ ರೆಕಾರ್ಡ್ ಆಗಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದೇ ತರ ವಿಡಿಯೋ ಇನ್ನೂ ಡಿಫ್ರೆಂಟ್ ಆಗಿ ತೋರಿಸ್ಕೊಡ್ತೀನಿ, ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಇನ್ನೊಂದ್ ತರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಲಟ್ಕಾನು ಡಿಸೈನ್ ಮಾಡಿ ತೋರಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.